ಒಂದಿನ ನಾನು ಹಿಂಗೆ ಪ್ಯಾಂಟು ಶರ್ಟ್ನ ದೊಡ್ಡದೊಳ್ಳೆ ಹಾಕೊಂಡು ಹೋಗ್ತಾ ಇದ್ದೆ ನಾನು ಹಳ್ಳಿಯಿಂದ ಬಂದ್ರು ಒಳ್ಳೆ ಸ್ಕೂಲಲ್ಲಿ ಹೋದ್ರು. ಬಟ್ ಐ ವಾಸ್ ನಾಟ್ ದಿಸ್ ಒನ್. ಒಂದಿನ ಇದ್ದಂಗೆ ಅವ್ರ ಫ್ರೆಂಡ್ ಒಬ್ಬ ಆರ್ ಟಿ ನಾರಾಯಣ್ ಅಂತ ಇದ್ರು, ತಮಗೂ ಗೊತ್ತಿರಬೇಕು ಅಂತ ಕಾಣ್ತಾರೆ, ಭಾಳ ಜನಕ್ಕೆ ಗೊತ್ತಿದೆ ಆರ್ ಟಿ ನಾರಾಯಣ್ ಅಂತ. ಅವನ್ನ ಕರ್ಸಿದ್ರು ಒಂದಿನ, ಕರ್ಸ್ಬಿಟ್ಟು ಮೇಲ್ಕು ಕೆಳಕು ನಾನು ನೋಡ್ತಾ ಇದ್ರು. ನಾನು ಹೇಗೆ ನೋಡ್ತಾ ಇರಂತೆ, ಬಾಯ್ಲಿ ಆರ್ ಟಿ ಬಾಯ್ಲಿ ಅಂತ ಅಂದ್ರು. ಬಂದ್ರು ಅವರು, ಇವನಿಗೆ ಸ್ವಲ್ಪ ಬಟ್ಟೆ ಹೊಲ್ಸ್ಕೊಡ್ರಿ, ಬಟ್ಟೆ ಹೊಲ್ಸಿ ಸ್ವಲ್ಪ ಇವನಿಗೆ ಅಂತಂದ್ರು. ಸೊ ಆಮೇಲೆ ಬಾಂಬೆಯಿಂದ ಕರ್ಸಿಸ್ಬಿಟ್ಟು ಅವ್ನು ಯಾರೋ ಟೈಲರ್ನ ಕರ್ಸಿಸ್ಬಿಟ್ಟು ಅವರೇ ಒಂದು 10 ಜನ ಬಟ್ಟೆ ಹೊಲಿಸ್ಬಿಟ್ಟು, ನಾನು ಬಟ್ಟೆ ಹಾಕಕ್ಕೆ ಕಲ್ತಿದ್ದು ಹೆಂಗೆ ಹಾಕ್ಬೇಕು, ಕೋಟ್ ಹೆಂಗೆ ಹಾಕ್ಬೇಕು ಅಂತ ಕಲ್ತಿದ್ದೆ ಅವರಿಂದ. ಸುಮ್ಮನೆ ಒಡ್ಡೊಡ್ಡಾಗಿ ಹೆಂಗೋ ರಾಜಕಾರಣ ಮಾಡ್ಕೊಂಡು ಬಂಗಾರಪ್ಪನ ಗಡಿಲಿ ಸ್ಟೂಡೆಂಟ್ ಲೀಡರಾಗಿ ಬಂದ್ಬಿಟ್ಟಿದ್ದೆ ನಾನು. ಬಟ್ ಸ್ವಲ್ಪ ಹಿಂಗೆ ಕೋಸ್ಗಿಟ್ ಹಾಕೋಬೇಕು ಅಂತೆಲ್ಲ ರೆಡಿ ಮಾಡಿದವರು ಎಸ್ ಎಂ ಕೃಷ್ಣ ಅವರು. ಹಂಗೆ ಪ್ರತಿಯೊಂದರಲ್ಲೂ ಮನುಷ್ಯನ ಎಲ್ಲಾರು ತಿದ್ದಬೇಕು ಅಂತ. ಮೊನ್ನೆ ಲಾಸ್ಟಲ್ಲಿ ಒಂದಿನ ನನಗೆ ಬೈದರು, ಒಂದು 2-3-4 ವರ್ಷದಿಂದ. ಯಾವತ್ತು ನನಗೆ ಒಂದು ಅವರಲ್ಲಿ ಒಂದು ದೊಡ್ಡ ಕೆಟ್ಟ ಅಭ್ಯಾಸ ಏನಂದ್ರೆ, ಯಾರು ಮೇಲೆ ಕೋಪ ಮಾಡ್ಕೊಂಡ್ರೆ ಅವ್ರಿಗೆ ಬೈತಿರ್ಲಿಲ್ಲ ಅವರು. ಇಷ್ಟು ನಾಟ್ ಸುಮ್ಮನೆ ಮಕ್ಕ ತಿರ್ಸ್ಕೊಬಿಡೋರು, ಹಿಂಗೆ ತಿರ್ಸ್ಕೊಬಿಡೋರು. ಇಷ್ಟು ನಾಟ್ ಟ್ರಬಲ್ ಇದು ಮಾಡ್ತಿದ್ರು. ಆಮೇಲೆ ಒಂದಿನ ಮಾತ್ರ ಲಾಸ್ಟಲ್ಲಿ ನಾನು ಈ ಲೀಡರ್ ಆಫ್ ದಿ ಅಪೋಸಿಷನ್ ಜೈಲಿಂದ ಈಚೆ ಬಂದ್ಮೇಲೆ ಈ ಪೇಪರ್ಲೆಲ್ಲ ಈ ಲೀಡರ್ ಆಫ್ ದಿ ಅಪೋಸಿಷನ್ ವಿಚಾರ ಬರ್ತಾ ಇತ್ತು. ಸಿದ್ದರಾಮಯ್ಯ ಸಾಹೇಬರು ಅಪೋಸಿಷನ್ ಲೀಡರ್ಗೆ ರಾಜೀನಾಮೆ ಕೊಟ್ಬಿಟ್ಟಿದ್ರು. ಕೊಟ್ಟ ತಕ್ಷಣ ನಂಗೆ ಪೇಪರ್ ಕೇಳೋದು, ನೀವು ಆಗ್ತಾ ಇದ್ದೀರಂತೆ ಅಂತ. ನನಗೆ ಕಾರು ಮನೆ ಬೇಡ ಅಂತ ಅಂದ್ಬಿಟ್ಟೆ. ಪೇಪರ್ ಅವ್ರು ಹಂಗೆ ಬರೆದ್ಬಿಟ್ರು, ಟಿವಿ ಅವರು ಹಂಗೆ ತೋರಿಸ್ಬಿಟ್ರು. ತಕ್ಷಣ ಅವ್ರು ನೋಡಿದ್ರು ಕಾಣ್ತದೆ, ಫಾರ್ ದ ಫಸ್ಟ್ ಟೈಮ್ ಫೋನ್ ಮಾಡಿ ನನಗೆ ಬಾಯ್ ಬಂದಂಗೆ, ನಿನ್ಗೆ ಏನಾದ್ರು ಗೊತ್ತಿದ್ಯಾ, ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ಪೋಸ್ಟ್, ಅದೇ ಅಶೋಕ್ ಅವ್ರು ಕೂತಿರೋ ಜಾಗ, ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ಪೋಸ್ಟ್. ನೀನು ಆ ಥರ ಕಾಲೇಜ್ ಮಾಡೋದು ಬೇಡ, ಎಂತೆಂಥವ್ರು ಇದ್ದ ಜಾಗ ಅದು, ದೇವರಾಜರಸ್ ಇದ್ರು, ಅವರಿದ್ರು, ಇವರಿದ್ರು, ಎಲ್ಲ ಅಲಂಕರಿಸಿದ ಜಾಗ, ವಿರೋಧ ಪಕ್ಷದ ನಾಯಕ ಸ್ಥಾನ ಅಂತಂದ್ರೆ ಹಂಗೆಲ್ಲ ಮಾತಾಡಬಾರ್ದು ನೀನು ಅಂತ ಅಂದ್ಬಿಟ್ಟು ಫೋನ್ ತಕ್ಕಂತ ಇತ್ತು. ಆಮೇಲೆ ಇನ್ನೊಂದು ವಾರ ಆದ್ಮೇಲೆ ಇನ್ನೊಂದು ಯಾವುದೋ ಅಕೇಶನ್ ಸಿಕ್ತು, ನಾನು ತಪ್ಪು ಮಾತಾಡಿದ್ದೀನಿ ಅಂತ ಹೇಳಿದೆ. ಆಯ್ತು, ಅದು ಬೇರೆ ತೀರ್ಮಾನ. ಆಮೇಲೆ ಪಾರ್ಟಿ ಅಧ್ಯಕ್ಷನಾಗಿದ್ದು ಕೊನೆಗೆ ಆಯ್ತು. ಸೊ ಹಂಗೆ ಪ್ರತಿಯೊಬ್ಬರೂ ಕೂಡ ಯಾವ ರೀತಿ ತಿದ್ಲಿಕ್ಕೆ ಸಾಧ್ಯ, ಏನ್ ಮಾಡ್ಲಿಕ್ಕೆ ಸಾಧ್ಯ, ಎಂತ ಒಬ್ಬ ಇದನ್ನ ಹಿಡ್ದ ಈ ಲಿಫ್ಟ್ ಆಪರೇಟರ್ ಇಂದ ಹಿಡಿದು ಪ್ರೈಮ್ ಮಿನಿಸ್ಟರ್ ವರ್ಗು ಯಾರಿಗೂ ಏಕವಚನ ಮಾತಾಡ್ತಿದ್ರು. ಎಲ್ಲರೂ ಕೂಡ ಕಾರ್ ಹತ್ರ ಬಂದು ಹೊರಗಡೆ ಬಂದು ಕಳಿಸಿ ಕುಂಟಿಸಿ ಎಷ್ಟು ಗೌರವದಿಂದ ಕಳಿಸ್ಬೇಕೋ ಆ ರೀತಿ ಅವರು ಮಾಡ್ಕೊಂಡು ಬರ್ತಾರೆ. ಹಂಗೆ ಮರಣ ಎಂಬುದು ದುಃಖವಲ್ಲ, ಸಾಧನೆಗೆ ಸಾವಿಲ್ಲ. ಹಂಗೆ ನಾನು ಆಗಾಗ ಒಂದು ಮಾತು ಹೇಳ್ತಾ ಇದ್ದೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಏನ್ ಮಾಡ್ತೀವಿ ಅನ್ನೋದು ಮುಖ್ಯ. ಇವತ್ತು ಕೆಂಗಲದ ಹನುಮಂತೇನೋ ನಾವು ನೆನೆಸ್ಕೊಳ್ತೀವಿ ವಿಧಾನಸೌಧಕ್ಕೋಸ್ಕರ. ಬಟ್ ಅದೇ ರೀತಿ ನಾನು ಕೂಡ ಕೆಂಗಲ್ ಹನುಮಂತೇವ್ರಿಗೂ ಬಹಳ ಆತ್ಮೀಯತೆ ಇತ್ತು, ಅದು ಬೇರೆ ವಿಚಾರ. ಅದೇ ರೀತಿ ನಾನು ಕೂಡ ಒಂದು ಸಾಧನೆ ಮಾಡಬೇಕು ಇಲ್ಲಿ ಅಂತೇಳಿ ವಿಕಾಸಸೌಧನ ಒಂದೇ ವರ್ಷದಲ್ಲಿ ಕಟ್ಟಬೇಕು ಅಂತೇಳಿ ಅವತ್ತು ಶಿರ್ಕೆಗೂ ಎಲ್&ಟಿಗೂ ದೊಡ್ಡ ಜಗಳ ನಡೀತಾ ಇತ್ತು. ಕೊಟ್ಟು ತೀರ್ಮಾನ ಮಾಡಿ ಅವತ್ತು ವಿಕಾಸಸೌಧ ಕಟ್ಟಿ ಉದ್ಯೋಗ ಸೌಧ ಕೂಡ ಅವರು ಕಟ್ಟಿದ್ರು. ಹಂಗೆ ಇವತ್ತು ಪ್ರತಿಯೊಂದರಲ್ಲೂ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗಿದ್ದಾರೆ ಈ ರಾಜ್ಯಕ್ಕೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಯಾರೂ ಸಾವು ಇಲ್ಲದೆ ಇರಕ್ಕಾಗಲ್ಲ. ಬಟ್ ಅವರು 92 ಇಯರ್ಸ್, ನಮ್ಗಂತೂ ದೇವರ ಅಷ್ಟು ಶಕ್ತಿ ಕೊಡ್ಲಿ, ಅಷ್ಟು ವಯಸ್ಸು ಕೊಟ್ರೆ ನಮ್ಗೆ ಸಾಕು. ಇನ್ನೊಂದು 2 ವರ್ಷ ಕಡಿಮೆ ಕೊಟ್ಬಿಟ್ರೆ ಸಾಕು, ನಂಗೆ ಕೊಟ್ರೆ ಸಾಕು. ದಟ್ ಇಸ್ ಎ ವೆರಿ ಗ್ರೇಟ್ ಲೈಫ್ ವಾಟ್ ಯು ಎಂಜಾಯ್ಡ್, ಲವಬಲ್, ಲಿಯಬಲ್. ಯಾರ ಹತ್ರನೂ ಒಂದು ಬೆಟ್ಟು ಕೂಡ ಅಟ್ಟಿಸ್ಕೊಳ್ದೆ, ಯಾವ ಸಮಸ್ಯೆನೂ ಇಲ್ಲದೆ, ಉಗ್ಗಿಸ್ಕೊಳ್ದೆ. ಕೆಲವ್ರು ಬೇಕಾದಷ್ಟು ಜನ ದ್ವೇಷಗಳು ಮಾಡಿದ್ದಾರೆ, ಇನ್ನೊಂದು ಮಾಡಿದ್ದಾರೆ, ದಟ್ ಇಸ್ ಎ ಪಾರ್ಟ್ ಆಫ್ ಪಾಲಿಟಿಕ್ಸ್, ಅದು ಬೇರೆ ವಿಚಾರ. ಆ ರೀತಿ ಅವರು ನಡ್ಕೊಂಡು ಬಂದಿದ್ದಾರೆ. ಊಟ, ಉಡುಪು, ನಡತೆ ಪ್ರತಿಯೊಂದರಲ್ಲೂ ಬಹಳ ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಬಂದದ್ದನ್ನ ನಾನು ನೋಡಿದ್ದೇನೆ. ಸೊ ಹಂಗೆ ಅಧ್ಯಕ್ಷೆ, ನಮ್ಮ ಹಳ್ಳಿಲಿ ಹೇಳ್ತಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಹಂಗೆ ಎಸ್ ಎಂ ಕೃಷ್ಣ ಅವರು ಯಾವ ಇಂಥ ಡಿಪಾರ್ಟ್ಮೆಂಟ್ಗೆ, ಇಂಥ ವರ್ಗಕ್ಕೆ ನಾನು ಸಹಕಾರ ಕೊಡ್ಲಿಲ್ಲ ಅನ್ನೋದು ಇಲ್ಲ. ಅವರ ಅವಧಿಯಲ್ಲಿ ಬೇಕಾದಷ್ಟು ಕಷ್ಟ ಬಂದದ್ದು ನಾವು ನೋಡಿದ್ದೀವಿ. ಬರಗಾಲ, ರಾಜ್ಕುಮಾರ್ದು, ಕಾವೇರಿ ಇಶ್ಯೂ. ಒಂದಿನ ಬೆಳಗಿನ ಜಾವ 5 ಗಂಟೆಗೆ ಫೋನ್ ಮಾಡ್ಬಿಟ್ಟು, ಊರಲ್ಲಿದ್ದೆ ಅಧ್ಯಕ್ಷೆ, ನಾ ರಾಜೀನಾಮೆ ಕೊಡ್ತಾ ಇದ್ದೀನಿ ಬೆಳಗ್ಗೆ ಅಂತ ಅಂದ್ಬಿಟ್ರು. ಇದ್ದಕ್ಕಿದ್ದಂಗೆ ಏನಕ್ಕೆ ಅಂತಂದ್ರೆ, ಕೋರ್ಟಲ್ಲಿ ಇದ್ರದ್ದು ಕಾವೇರಿ ಗಲಾಟೆದು ಒಂದೇನೋ ಒಂದು ತೀರ್ಪು ಬಂದ್ಬಿಟ್ಟಿತ್ತು, ಅವ್ರ ಮೇಲೆ ಸ್ಟ್ರಿಕ್ಚರ್ ಪಾಸ್ ಆಗಿತ್ತು. ಅದಕ್ಕೆ ಕೊಡಬೇಕು ಅಂತ ಹೇಳಿದ್ರೆ ಕೊಟ್ಬಿಟ್ಟಿದ್ದೀನಿ. ನಾನು ಸ್ವಲ್ಪ ತಡೀರಿ ಸ್ವಾಮಿ. ಫೋನ್ ಮಾಡಿದ್ರು, ಕೃಷ್ಣ, ಯಾವ ಕೃಷ್ಣ ಇಡೇ ಅಂತಂದೆ ನಾನು. ಇಲ್ಲ, ನಾನು ಎಸ್ ಎಂ ಕೃಷ್ಣ ಕಣೆ ಅಂತಂದೆ. ಓ ಸರಿ, ಹೇಳಿ ಸರ್ ಅಂತಂದೆ. ಆಮೇಲೆ ಹಿಂಗೆ ಅಂತಿದ್ರು. ತಿರ್ಗಾ ನಾಳೆ ಬೆಳಗ್ಗೆ ನೆಕ್ಸ್ಟ್ ಡೇ ಮಾಡಿ 11 ಗಂಟೆಗೆ ಸೇರಿಸಿ, ನಾನು ಒಬ್ಬ ರಾಷ್ಟ್ರಪತಿ ಆಗಿದ್ದಂಥ ನಮ್ಮ ಪ್ರಣವ್ ಮುಖರ್ಜಿ ಅವರು, ಅವ್ರಿಗೆ ಫೋನ್ ಮಾಡಿ, ಅಲ್ಲ ಇವ್ರಿಗೆ ಅಂಬಿಕಾ ಸೋನಿಗೆ ಫೋನ್ ಮಾಡಿ, ಏನು ಹಿಂಗೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ. ವಾಟ್ ಹ್ಯಾಸ್ ಹ್ಯಾಪನ್ಡ್? ಎಸ್ ಇಟ್ ಇಸ್ ವೆರಿ ಸೀರಿಯಸ್, ಹಿಂಗೆ ಅಂದ್ರು. ಆಮೇಲೆ ತಕ್ಷಣ ನಾನು MLA-ಗಳನ್ನೆಲ್ಲ ಮಂತ್ರಿಗಳನ್ನೆಲ್ಲ ಸೇರಿಸಿ ಏನೇನೋ ನ್ಯಾಯ ಪಂಚಾಯತಿ ಮಾಡಿ, ಇಲ್ಲ ಅವರೇ ಇರಬೇಕು ಅಂತ. ಆಮೇಲೆ ಹೆಂಗೋ ಪ್ರಣವ್ ಮುಖರ್ಜಿ ಟುಕ್ ದಟ್ ಲೀಡ್, ಈ ಕಂಟಿನ್ಯೂಡ್ ದೇರ್, ಹೆಂಗೋ ಒಂದು ಆಯ್ತು. ಹಂಗೆ ಅವ್ರು ಯಾವತ್ತೂ ಕಾವೇರಿ ವಿಚಾರದಲ್ಲಿ ಚೀಫ್ ಮಿನಿಸ್ಟರ್ ಆಗೇ ಕೊನೆಗೆ ಕಾವೇರಿ ವಿಚಾರದಲ್ಲಿ
ಅವ್ರ ಪಾದಯಾತ್ರೆಯನ್ನು ಮಾಡಿದ್ದನ್ನೆಲ್ಲ ನಾವೆಲ್ಲ ನೋಡಿದ್ದೇವೆ ಅಧ್ಯಕ್ಷೆ. ನಮ್ಮ ಸರ್ಕಾರಿ ಶಾಲೆಗಳು ಇದು ದೇವಸ್ಥಾನ ರೀತಿಯಲ್ಲಿ ನೀವು ಕಾಪಾಡಬೇಕು ಅಂತೇಳಿ ಅವತ್ತು ಒಂದು ದೊಡ್ಡ ತೀರ್ಮಾನಗಳನ್ನು ಮಾಡಿದ್ದನ್ನು ನಾವೆಲ್ಲ ಇಲ್ಲಿ ನೋಡಿದ್ದೇವೆ. ಸೊ ಹಂಗೆ ನಾನು ಕೃಷ್ಣ ಅವ್ರ ಬಗ್ಗೆ ಮಾತಾಡಕ್ಕೆ ಹೊರಟ್ರೆ ಅದು ಎಷ್ಟು ಗಂಟೆ ಬೇಕೋ ಅನೇಕ ಅನುಭವಗಳು ಬೇಕಾದಷ್ಟಿದೆ. ನಾನು ಜಾಸ್ತಿ ಹೊತ್ತು ಯಾಕೆಂದ್ರೆ ನಾನು ಮೊನ್ನೆ ಮಾತಾಡೋಕ್ಕಾಗಲಿಲ್ಲ. ಭಾಳ ಜನ ತಾವೆಲ್ಲ ಬಂದ್ರಿ, ಅವ್ರಿಗೆ ಗೌರವನ ಸಲ್ಲಿಸಿದ್ರು. ನಾನು ನನ್ನ ಡ್ಯೂಟಿ ನಾನು ಮಾಡಬೇಕಾಗಿದ್ದು. ಡೆಪ್ಟಿ CM ಅಲ್ಲದೆ ನಾನೊಬ್ಬ ಪಾರ್ಟ್ ಆಫ್ ದಿ ಫ್ಯಾಮಿಲಿ ಅನ್ನೋದು ಕೂಡ ತಮಗೆಲ್ಲ ಗೊತ್ತಿದೆ. ಸೊ ಮಾಡಬೇಕಾಗಿತ್ತು. ಸೊ ಅವರು BJP ಹೋದಾಗ ಕೆಲವು ತೀರ್ಮಾನ ಅದೇನೇನೋ ನಡೀತು ಅದನ್ನು ದಾಖಲೆಗೆ ತರೋದು ಬೇಡ, ಯಾಕಾಯ್ತು ಹೆಂಗಾಯ್ತು ಅನ್ನೋದು ಬೇಡ. ನಾವೆಲ್ಲ ಸೇರಿ ಇವತ್ತು ಅವ್ರ ಆತ್ಮಕ್ಕೆ ಶಾಂತಿ ಕೋರಿದ್ದೀವಿ. ಒಳ್ಳೇದಾಗಲಿ. ಈ ಸಂದರ್ಭದಲ್ಲಿ ಅವರ ಬದುಕಿನ ಏನು ಮಾರ್ಗದರ್ಶನ ಆದರ್ಶ ಈ ರಾಜ್ಯಕ್ಕಿದ್ದು ನಮ್ಮಂಥವರೆಲ್ಲ ಇಲ್ಲಿ ಕೂತಿರೋರೆಲ್ಲ ಅದನ್ನ ಪಾಲನೆ ಮಾಡ್ಕೊಂಡು ಹೋದ್ರೆ ಸಾಕು. 62ರಲ್ಲಿ MLA ಆಗಿದ್ದು ಅವರು ದೇವೇಗೌಡರು. 62 ಟಿಲ್ ಟುಡೇ ಒಂದು 2-3 ವರ್ಷದವರೆಗೂ ಅವ್ರ ಆರೋಗ್ಯ ಇಲ್ಲ. ದೇವೇಗೌಡರು ಇವತ್ತವರೆಗೂ ಆಕ್ಟಿವ್ ಆಗಿದ್ದಾರೆ, ಅದೊಂದು ಬೇರೆ ವಿಚಾರ. ಈ ಸೋ ಸ್ಟ್ರಾಂಗ್. ಅವ್ರಕಿನ್ನ ಒಂದು ವರ್ಷ ಚಿಕ್ಕವರು. ಸೊ ಇಲ್ಲಿ ಭಗವಂತ ಅವ್ರು ಏನು ನಮಗೆ ಆದರ್ಶ ಕೊಟ್ಟಿದ್ದಾರೆ, ನಿಮ್ಮ ಪೀಠದಿಂದ ಏನೇನು ಇಲ್ಲಿಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ, ಈ ಪೀಠದಿಂದ ಏನೇನು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸೊ ಎಲ್ಲ ನಮ್ಮ ಸ್ನೇಹಿತರುಗಳು ಹಂಚ್ಕೊಂಡು ಅದನ್ನ ಕಲ್ತ್ಕೊಂಡ್ರೆ ಸಾಕು, ಅವ್ರಿಗೊಂದು ದೊಡ್ಡ ನಮನ ಕೊಟ್ಟಂಗೆ ಆಗ್ತದೆ ಅಂತೇಳಿ ಭಗವಂತ ಅವರ ಅನ್ಯಾಯಿಗಳಿಗೆ, ಅವರ ಕುಟುಂಬದ ಸ್ನೇಹಿತರುಗಳಿಗೆ ಭಗವಂತ ಅವ್ರಿಗೆ ಒಳ್ಳೆ ದೇವರು ಮೇಲ್ಗಡೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಅವಕಾಶ ಕೊಟ್ಟದ್ದು